ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಎರಡು ಕಣ್ಗಳಾಗಿದ್ದರು. ಅದರಲ್ಲಿ ಒಬ್ಬರು ಶಾಶ್ವತವಾಗಿ ನಮ್ಮ ನಗಲಿ ಭಾರತ ಲೋಕಕ್ಕೆ ಹೊರಟೋದ್ರು. ಇನ್ನೊಬ್ಬರು ಸೂಜಿಯಲ್ಲಿ ಆಗೋ ಕೆಲಸನ ಆರೆ ತಗೊಂಡು ಮೀಟ್ರು ಅನ್ನೋ ಥರ ದುಡುಕುತನದಿಂದ ಜೇಲ್ ಸೇರಿದ್ರು. ಇವರಿಬ್ಬರು ಇಲ್ಲದ ಚಿತ್ರರಂಗ ಒಂಥರ ಅನಾಥವಾಗಿದೆ. ಇದೇ ಥರ ಆದರೆ ಆದಷ್ಟು ಬೇಗ ಕನ್ನಡ ಇಂಡಸ್ಟ್ರಿ ಮುಚ್ಕೊಂಡು ಹೋಗೋ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಗೆಳೆಯರು, 20 ವರ್ಷದ ಹಿಂದೆ ನಮ್ಮ ಕನ್ನಡ ಚಿತ್ರರಂಗ ಹೇಗಿತ್ತು? ದರ್ಶನ್, ಪುನೀತ್ ಅವರು ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಚಿತ್ರಮಂದಿರಗಳು ತುಂಬಿ ತುಳುಕ್ತಾ ಇತ್ತು. ಪುನೀತ್ ಅವರದ್ದು ಮಾತ್ರ ಅಪ್ಪು ಸಿನಿಮಾದಿಂದ ಹಿಡಿದು ಹುಡುಗರು ಸಿನಿಮಾ ತನಕ ಕಂಟಿನ್ಯೂಸ್ ಆಗಿ 16 ಸಿನಿಮಾಗಳು 100 ದಿನ ಓಡಿದೆ. ಈ ಕಡೆ ದರ್ಶನ್ ಅವರ ಸಿನಿಮಾ ಕೂಡ ಸಾಲು 100 ದಿನ ಪ್ರದರ್ಶನ ಕಂಡು ಚಿತ್ರರಂಗ ತುಂಬ ಲಾಭದಲ್ಲಿತ್ತು. ಆದರೆ ಇವತ್ತಿನ ಚಿತ್ರರಂಗ ಲಾಸ್ನಲ್ಲಿ ನಡೀತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ದರ್ಶನ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಎಷ್ಟು ಸಿನಿಮಾಗಳು ಥಿಯೇಟರ್ಗಳಲ್ಲಿ 100 ದಿನ ಕಂಪ್ಲೀಟ್ ಮಾಡಿವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ದರ್ಶನ್ ಅವರ ಮೊದಲ 100 ದಿನ ಪೂರೈಸಿದ ಸಿನಿಮಾ ಮೆಜೆಸ್ಟಿಕ್ 2002ರಲ್ಲಿ ತೆರೆ ಕಂಡಿರುತ್ತೆ. ಇದು ಅವರ ಮೊದಲ ಸಿನಿಮಾ ಕೂಡ ಆಗಿರುತ್ತೆ. PN ಸತ್ಯ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಥಿಯೇಟರ್ಗಳಲ್ಲಿ 100 ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ 100 ದಿನ ಓಡಿದ ಸಿನಿಮಾ 2002ರಲ್ಲಿ ತೆರೆ ಕಂಡ ಅಪ್ಪು. ಇದು ಕೂಡ ಪುನೀತ್ ರವರ ಮೊದಲ ಸಿನಿಮಾನೇ ಆಗಿರುತ್ತೆ. ಪೂರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ರಾಜ್ಯಾದ್ಯಂತ 30 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ದರ್ಶನ್ ರವರ ಎರಡನೇ 100 ದಿನ ಪೂರೈಸಿದ ಸಿನಿಮಾ 2003ರಲ್ಲಿ ತೆರೆ ಕಂಡ ಕರಿಯ. ಇದನ್ನು ಪ್ರೇಮ್ ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಮೊದಲಿಗೆ ರಿಲೀಸ್ ಆದಾಗ ಬರೀ 50 ದಿನಗಳ ಕಾಲ ಪ್ರದರ್ಶನ ಕಂಡು ಅವರೇಜ್ ಆಗಿರುತ್ತೆ. ಅದಾದ 3-4 ತಿಂಗಳ ನಂತರ ರಿಲೀಸ್ ಮಾಡಿದಾಗ ಸಿನಿಮಾದ ಕ್ರೇಜ್ ಎಲ್ಲ ಕಡೆ ಹೆಚ್ಚಾಗಿ ಸತತ 625 ದಿನಗಳ ಭರ್ಜರಿ ಪ್ರದರ್ಶನ ಕಾಣುವುದರ ಮುಖಾಂತರ ಕರಿಯ ಸಿನಿಮಾ ಆಲ್ ಟೈಮ್ ರೆಕಾರ್ಡ್ ಮಾಡಿದೆ. ಅಷ್ಟೇ ಅಲ್ಲದೆ ಹಲವಾರು ಬಾರಿ ರಿಲೀಸ್ ಕೂಡ ಆಗಿದೆ. ಪುನೀತ್ ರಾಜ್ಕುಮಾರ್ ಅವರ ಎರಡನೇ 100 ದಿನ ಪೂರೈಸಿದ ಸಿನಿಮಾ 2003ರಲ್ಲಿ ತೆರೆ ಕಂಡ ಅಭಿ. ಇದು ಅವರ ನಾಯಕತ್ವದ ಎರಡನೇ ಸಿನಿಮಾ ಕೂಡ ಆಗಿರುತ್ತೆ. ಇದನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿದ್ದು ರಾಜ್ಯಾದ್ಯಂತ 100 ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ದರ್ಶನ್ ಅವರ ಮೂರನೇ 100 ದಿನ ಪೂರೈಸಿದ ಸಿನಿಮಾ 2003ರಲ್ಲಿ ತೆರೆ ಕಂಡ ದಾಸ. ಇದನ್ನು ಮೆಜೆಸ್ಟಿಕ್ ನಂತರ PN ಸತ್ಯ ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಕೂಡ ರಾಜ್ಯಾದ್ಯಂತ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ ಮೂರನೇ 100 ದಿನ ಪೂರೈಸಿದ ಸಿನಿಮಾ 2004ರಲ್ಲಿ ತೆರೆ ಕಂಡ ವೀರ ಕನ್ನಡಿಗ. ಇದನ್ನು ಮೆಹರ್ ರಮೇಶ್ ನಿರ್ದೇಶನ ಮಾಡಿರ್ತಾರೆ. ಇದು ಪುನೀತ್ ರಾಜ್ಕುಮಾರ್ ಅವರ ಮೂರನೇ ಸಿನಿಮಾ ಕೂಡ ಆಗಿರುತ್ತೆ. ರಾಜ್ಯಾದ್ಯಂತ ಈ ಸಿನಿಮಾ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ದರ್ಶನ್ ಅವರ ನಾಲ್ಕನೇ 100 ದಿನ ಪೂರೈಸಿದ ಸಿನಿಮಾ 2004ರಲ್ಲಿ ತೆರೆ ಕಂಡ ಕಲಾಸಿಪಾಳ್ಯ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ರಕ್ಷಿತಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು ರಾಜ್ಯಾದ್ಯಂತ 250 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ 100 ದಿನ ಪೂರೈಸಿದ ಸಿನಿಮಾ 2004ರಲ್ಲಿ ತೆರೆ ಕಂಡ ಮೌರ್ಯ. ಇದು ತೆಲುಗು ರೀಮೇಕ್ ಆಗಿದ್ದು S. ನಾರಾಯಣ್ ಅವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 16 ಸೆಂಟರ್ಗಳಲ್ಲಿ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ದರ್ಶನ್ ಅವರ ಐದನೇ 100 ದಿನ ಪೂರೈಸಿದ ಸಿನಿಮಾ ಅಯ್ಯ. ಇದು 2005ರಲ್ಲಿ ತೆರೆ ಕಂಡಿರುತ್ತೆ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ರಕ್ಷಿತಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು ಕೂಡ ಥಿಯೇಟರ್ಗಳಲ್ಲಿ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ ಐದನೇ 100 ದಿನ ಪೂರೈಸಿದ ಸಿನಿಮಾ 2005ರಲ್ಲಿ ತೆರೆ ಕಂಡ ಆಕಾಶ್. ಇದನ್ನು ಮಹೇಶ್ ಬಾಬು ನಿರ್ದೇಶನ ಮಾಡಿದ್ದು ರಮ್ಯಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು ಮೇನಕ ಸೇರಿದಂತೆ 13 ಸೆಂಟರ್ಗಳಲ್ಲಿ 29 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ದರ್ಶನ್ ರವರ ಆರನೇ 100 ದಿನ ಪೂರೈಸಿದ ಸಿನಿಮಾ 2006ರಲ್ಲಿ ತೆರೆ ಕಂಡ ಸುಂಟರ ಗಾಳಿ. ಇದನ್ನು ಸಾಧು ಕೋಕಿಲ ನಿರ್ದೇಶನ ಮಾಡಿದ್ದು ರಕ್ಷಿತಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ರಾಜ್ಯಾದ್ಯಂತ 20 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ ಆರನೇ 100 ದಿನ ಪೂರೈಸಿದ ಸಿನಿಮಾ 2005ರಲ್ಲಿ ತೆರೆ ಕಂಡ ನಮ್ಮ ಬಸವ. ಇದನ್ನು ವೀರಶಂಕರ ಬೈರಶೆಟ್ಟಿ ಎನ್ನುವರು ನಿರ್ದೇಶನ ಮಾಡಿದ್ದು ಹೀರೋಯಿನ್ ಆಗಿ ಗೌರಿ ಮುಂಜಾಲ್ ರವರು ಅಭಿನಯ ಮಾಡಿರ್ತಾರೆ. ಇದು ಬೆಂಗಳೂರಿನ ನರ್ತಕಿ ಸೇರಿದಂತೆ 25 ಸೆಂಟರ್ಗಳಲ್ಲಿ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ದರ್ಶನ್ ರವರ ಏಳನೇ 100 ದಿನ ಪೂರೈಸಿದ ಸಿನಿಮಾ 2008ರಲ್ಲಿ ತೆರೆ ಕಂಡ ಗಜ. ಇದು ತೆಲುಗು ರೀಮೇಕ್ ಆಗಿದ್ದು K. ಮಾದೇಶ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ನವ್ಯ ನಾಯರ್ ಅವರು ಅಭಿನಯ ಮಾಡಿದ್ದು ಈ ಸಿನಿಮಾ ರಾಜ್ಯಾದ್ಯಂತ 200ಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ ಏಳನೇ 100 ದಿನ ಪೂರೈಸಿದ ಸಿನಿಮಾ 2006ರಲ್ಲಿ ತೆರೆ ಕಂಡ ಅಜಯ್. ಇದು ಕೂಡ ಒಂದು ರೀಮೇಕ್ ಸಿನಿಮಾವೇ ಆಗಿದ್ದು ಮೆಹರ್ ರಮೇಶ್ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಮೊದಲ ಬಾರಿಗೆ ಅನುರಾಧ ಮೆಹ್ತಾ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿರ್ತಾರೆ. ಈ ಸಿನಿಮಾ ಬೆಂಗಳೂರಿನ ಸಾಗರ್ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 9 ವಾರ ಪೂರೈಸಿ ಸ್ವಪ್ನ ಚಿತ್ರಮಂದಿರದಲ್ಲಿ ಶತಕ ಬಾರಿಸಿದೆ. ದರ್ಶನ್ ಅವರ 8ನೇ 100 ದಿನ ಪೂರೈಸಿದ ಸಿನಿಮಾ 2010ರಲ್ಲಿ ತೆರೆ ಕಂಡ ಪೊರ್ಕಿ. ಇದನ್ನು MD ಶ್ರೀಧರ್ ನಿರ್ದೇಶನ ಮಾಡಿದ್ದು ಇದು ಕೂಡ ಒಂದು ರೀಮೇಕ್ ಸಿನಿಮಾವೇ ಆಗಿರ್ತದೆ. ಹೀರೋಯಿನ್ ಆಗಿ ಪ್ರಣೀತಾ ಸುಭಾಷ್ ಅವರು ಕಾಣಿಸ್ಕೊಂಡಿದ್ದು ಈ ಸಿನಿಮಾ ರಾಜ್ಯಾದ್ಯಂತ 100 ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ 8ನೇ 100 ದಿನ ಪೂರೈಸಿದ ಸಿನಿಮಾ 2007ರಲ್ಲಿ ತೆರೆ ಕಂಡ ಅರಸು. ಇದನ್ನು ಮಹೇಶ್ ಬಾಬು ನಿರ್ದೇಶನ ಮಾಡಿದ್ದು ಹೀರೋಯಿನ್ ಆಗಿ ರಮ್ಯಾ ಹಾಗೂ ಮೀರಾ ಜಾಸ್ಮಿನ್ ರವರು ಕಾಣಿಸ್ಕೊಂಡಿರ್ತಾರೆ. ದರ್ಶನ್, ಆದಿತ್ಯ, ಶ್ರೇಯಾ ಶರಣ್ ರವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಈ ಸಿನಿಮಾ ಬೆಂಗಳೂರಿನ ಸಂತೋಷ್ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 100 ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ. ದರ್ಶನ್ ರವರ 9ನೇ 100 ದಿನ ಪೂರೈಸಿದ ಸಿನಿಮಾ 2011ರಲ್ಲಿ ತೆರೆ ಕಂಡ ಸಾರಥಿ. ಇದನ್ನು ದರ್ಶನ್ ರವರ ತಮ್ಮ ದಿನಕರ್ ತುದೀಪ್ ರವರೇ ನಿರ್ದೇಶನ ಮಾಡಿದ್ದು
ಹೀರೋಯಿನ್ ಆಗಿ ದೀಪಾ ಸನ್ನಿಧಿರವರು ಕಾಣಿಸ್ಕೊಂಡಿರ್ತಾರೆ. ದರ್ಶನ್ ಅವರಿಗೆ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಕೊಟ್ಟ ಈ ಸಿನಿಮಾ ರಾಜ್ಯಾದ್ಯಂತ 125ಕ್ಕಿಂತ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರು 9ನೇ 100 ದಿನ ಪೂರೈಸಿದ ಸಿನಿಮಾ 2007ರಲ್ಲಿ ತೆರೆ ಕಂಡ ಮಿಲನ. ಇದನ್ನು ಪ್ರಕಾಶ್ ನಿರ್ದೇಶನ ಮಾಡಿದ್ದು, ಪಾರ್ವತಿ ಮೆನನ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಬೆಂಗಳೂರಿನ ಮೆಜೆಸ್ಟಿಕ್ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 16 ವಾರಗಳ ಪ್ರದರ್ಶನ ಕಂಡು, ಸಪ್ನ ಚಿತ್ರಮಂದಿರದಲ್ಲಿ 25 ವಾರ ಪ್ರದರ್ಶನ ಕಂಡು, ಟೋಟಲ್ ಆಗಿ ಒಂದು ಸಿನಿಮಾ 550 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ದರ್ಶನ್ ಅವರ 10ನೇ 100 ದಿನ ಪೂರೈಸಿದ ಸಿನಿಮಾ 2012ರಲ್ಲಿ ತೆರೆ ಕಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಪೌರಾಣಿಕ ಕಥೆಯನ್ನೊಳಗೊಂಡ ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಅಭಿನಯ ಮಾಡಿತ್ತು. ಇದು ರಾಜ್ಯಾದ್ಯಂತ 365 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ 10ನೇ 100 ದಿನ ಪೂರೈಸಿದ ಸಿನಿಮಾ 2008ರಲ್ಲಿ ತೆರೆ ಕಂಡ ಬಿಂದಾಸ್. ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿದ್ದು, ಹನ್ಸಿಕಾ ಮೋಟ್ವಾನಿ ಮೊದಲ ಬಾರಿಗೆ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿರ್ತಾರೆ. ಈ ಸಿನಿಮಾ ಬೆಂಗಳೂರಿನ ಸಂತೋಷ್ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 10 ವಾರಗಳ ಭರ್ಜರಿ ಪ್ರದರ್ಶನ ಕಂಡು, ಹುಬ್ಬಳ್ಳಿಯಲ್ಲಿ 100 ದಿನ ಪೂರೈಸಿದೆ. ದರ್ಶನ್ ಅವರ 11ನೇ 100 ದಿನ ಪೂರೈಸಿದ ಸಿನಿಮಾ 2013ರಲ್ಲಿ ತೆರೆ ಕಂಡ ಬುಲ್ಬುಲ್. ಇದನ್ನು ಎಂ ಡಿ ಶ್ರೀಧರ್ ನಿರ್ದೇಶನ ಮಾಡಿದ್ದು, ಹೀರೋಯಿನ್ ಆಗಿ ಮೊದಲ ಬಾರಿಗೆ ರಚಿತಾ ರಾಮ್ರವರು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯಾಗಿರ್ತಾರೆ. ಈ ಸಿನಿಮಾ ಕೂಡ 100ಕ್ಕಿಂತ ಹೆಚ್ಚು ಕಾಲ ರಾಜ್ಯಾದ್ಯಂತ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ 11ನೇ 100 ದಿನ ಪೂರೈಸಿದ ಸಿನಿಮಾ 2008ರಲ್ಲಿ ತೆರೆ ಕಂಡ ವಂಶಿ. ಇದನ್ನು ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ದು, ನಿಖಿತಾ ತುಕ್ರಾಲ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಇದು 12 ಸೆಂಟರ್ಗಳಲ್ಲಿ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ದರ್ಶನ್ ಅವರ 12ನೇ 100 ದಿನ ಪೂರೈಸಿದ ಸಿನಿಮಾ 2015ರಲ್ಲಿ ತೆರೆ ಕಂಡ ಐರಾವತ. ಇದನ್ನು ಎ.ಪಿ. ಅರ್ಜುನ್ ನಿರ್ದೇಶನ ಮಾಡಿದ್ದು, ಊರ್ವಶಿ ಎನ್ನುವರು ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದು ನೆಗೆಟಿವ್ ರಿವ್ಯೂಸ್ ತಗೊಂಡ್ರೂ ಕೂಡ ಹಲವು ಕೇಂದ್ರಗಳಲ್ಲಿ 100 ದಿನ ಪೂರೈಸಿದೆ. ಪುನೀತ್ ರಾಜ್ಕುಮಾರ್ ಅವರ 12ನೇ 100 ದಿನ ಪೂರೈಸಿದ ಸಿನಿಮಾ 2009ರಲ್ಲಿ ತೆರೆ ಕಂಡ ರಾಜ್ ದಿ ಶೋಮ್ಯಾನ್. ಇದನ್ನು ಪ್ರೇಮ್ ರವರು ನಿರ್ದೇಶನ ಮಾಡಿದ್ದು, ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿರ್ತವೆ. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಮಿಶ್ರ ಪ್ರತಿಕ್ರಿಯೆ ತಗೊಳುತ್ತೆ. ಆದರೂ ಕೂಡ ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ 9 ವಾರ ಪ್ರದರ್ಶನ ಕಂಡು, ನಂತರ ಸಪ್ನ ಚಿತ್ರಮಂದಿರದಲ್ಲಿ 3 ವಾರ ಪ್ರದರ್ಶನ ಕಂಡು, ನಾರ್ತ್ ಕರ್ನಾಟಕ ಸೈಡ್ನಲ್ಲಿ 100 ದಿನ ಪೂರೈಸಿದೆ. ದರ್ಶನ್ ಅವರು 13ನೇ 100 ದಿನ ಪೂರೈಸಿದ ಸಿನಿಮಾ 2016ರಲ್ಲಿ ತೆರೆ ಕಂಡ ಜಗ್ಗು ದಾದ. ಇದನ್ನು ರಾಘವೇಂದ್ರ ಹೆಗಡೆ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದು ಬೆಂಗಳೂರಿನ ನಟರಾಜ ಚಿತ್ರಮಂದಿರದಲ್ಲಿ 100 ದಿನ ಪೂರೈಸಿದೆ. ಪುನೀತ್ ರಾಜ್ಕುಮಾರ್ ಅವರ 13ನೇ 100 ದಿನ ಪೂರೈಸಿದ ಸಿನಿಮಾ 2009ರಲ್ಲಿ ತೆರೆ ಕಂಡ ರಾಮ್. ಇದು ತೆಲುಗು ಸಿನಿಮಾದ ರೀಮೇಕ್ ಆಗಿದ್ದು, ಕೆ. ಮಾದೇಶ್ ನಿರ್ದೇಶನ ಮಾಡಿರ್ತಾರೆ. ಹೀರೋಯಿನ್ ಆಗಿ ಪ್ರಿಯಾಮಣಿರವರು ಅಭಿನಯ ಮಾಡಿರ್ತಾರೆ. ಇದು ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ 17 ವಾರಗಳ ಭರ್ಜರಿ ಪ್ರದರ್ಶನ ಕಂಡು, ಸಪ್ನ ಚಿತ್ರಮಂದಿರದಲ್ಲಿ 25 ವಾರ ಪೂರೈಸಿ ಸಿಲ್ವರ್ ಜುಬ್ಲಿ ಲೀಸ್ಟ್ಗೆ ಸೇರಿದೆ. ದರ್ಶನ್ ಅವರ 14ನೇ 100 ದಿನ ಪೂರೈಸಿದ ಸಿನಿಮಾ 2019ರಲ್ಲಿ ತೆರೆ ಕಂಡ ಯಜಮಾನ. ಇದನ್ನು ವಿ. ಹರಿಕೃಷ್ಣನ್ ನಿರ್ದೇಶನ ಮಾಡಿದ್ದು, ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ವು. ಇದು ಕೂಡ ರಾಜ್ಯಾದ್ಯಂತ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ 14ನೇ 100 ದಿನ ಪೂರೈಸಿದ ಸಿನಿಮಾ 2010ರಲ್ಲಿ ತೆರೆ ಕಂಡ ಪೃಥ್ವಿ. ಇದರಲ್ಲಿ ಪಾರ್ವತಿ ಮೆನನ್ ರವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು, ಜಾಕೋಬ್ ವರ್ಗೀಸ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದು ಬೆಂಗಳೂರಿನ ಮೇನ್ ಥಿಯೇಟರ್ನಲ್ಲಿ 10 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು, ನಾರ್ತ್ ಕರ್ನಾಟಕ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 100 ದಿನ ಪೂರೈಸಿದೆ. ದರ್ಶನ್ ಅವರ 15ನೇ 100 ದಿನ ಪೂರೈಸಿದ ಸಿನಿಮಾ 2019ರಲ್ಲಿ ತೆರೆ ಕಂಡ ಕುರುಕ್ಷೇತ್ರ. ಇದನ್ನು ನಾಗಣ್ಣ ನಿರ್ದೇಶನ ಮಾಡಿದ್ದು, ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಅಭಿನಯ ಮಾಡಿರ್ತದೆ. ಮತ್ತೊಂದು ಪೌರಾಣಿಕ ಪಾತ್ರದಲ್ಲಿ ಮಿಂಚಿದ ದರ್ಶನ್ ಅವರ ಕೊನೆಯ 100 ದಿನ ಪ್ರದರ್ಶನ ಕಂಡ ಸಿನಿಮಾ ಇದಾಗಿರುತ್ತೆ. ಗೆಳೆಯರೆ, ದರ್ಶನ್ ಅವರು ಟೋಟಲ್ ಆಗಿ 50ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ 15 ಸಿನಿಮಾಗಳು 100 ದಿನ ಕಂಪ್ಲೀಟ್ ಮಾಡಿರ್ತವೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ 15ನೇ 100 ದಿನ ಪೂರೈಸಿದ ಸಿನಿಮಾ 2010ರಲ್ಲಿ ತೆರೆ ಕಂಡ ಜಾಕಿ. ಇದನ್ನು ದುನಿಯಾ ಸೂರಿ ನಿರ್ದೇಶನ ಮಾಡಿದ್ದು, ಭಾವನಾ ರಾವ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ರಾಜ್ಯಾದ್ಯಂತ 125 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ 16ನೇ 100 ದಿನ ಪೂರೈಸಿದ ಸಿನಿಮಾ 2011ರಲ್ಲಿ ತೆರೆ ಕಂಡ ಹುಡುಗರು. ಇದು ತಮಿಳಿನ ರೀಮೇಕ್ ಆಗಿದ್ದು, ಶ್ರೀನಗರ ಕಿಟ್ಟಿ, ಲೂಸ್ ಮಾದ ಯೋಗಿ, ರಾಧಿಕಾ ಪಂಡಿತ್ ರವರು ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಕೂಡ ರಾಜ್ಯಾದ್ಯಂತ 17 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ 17ನೇ 100 ದಿನ ಪೂರೈಸಿದ ಸಿನಿಮಾ 2014ರಲ್ಲಿ ತೆರೆ ಕಂಡ ಪವರ್ ಸ್ಟಾರ್. ಇದನ್ನು ಕೆ. ಮಾದೇಶ್ ನಿರ್ದೇಶನ ಮಾಡಿದ್ದು, ಇದು ಕೂಡ ತೆಲುಗು ರೀಮೇಕ್ ಆಗಿರ್ತದೆ. ಹೀರೋಯಿನ್ ಆಗಿ ಮೊದಲ ಬಾರಿಗೆ ತ್ರಿಷಾ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯಾಗಿರ್ತಾರೆ. ಪುನೀತ್ ಅವರಿಗೆ ಒಂದು ಕಂಬ್ಯಾಕ್ ಕೊಟ್ಟ ಈ ಸಿನಿಮಾ ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ 100 ದಿನ ಪೂರೈಸಿದೆ. ಪುನೀತ್ ರಾಜ್ಕುಮಾರ್ ಅವರ 18ನೇ 100 ದಿನ ಪೂರೈಸಿದ ಸಿನಿಮಾ 2015ರಲ್ಲಿ ತೆರೆ ಕಂಡ ರಣವಿಕ್ರಮ. ಇದನ್ನು ಪವನ್ ಒಡೆಯರ್ ನಿರ್ದೇಶನ ಮಾಡಿದ್ದು, ಆದಾ ಶರ್ಮಾ, ಅಂಜಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಮೇನ್ ಥಿಯೇಟರ್ನಲ್ಲಿ 9 ವಾರ ಪೂರೈಸಿ ಕೆಲವು ಕೇಂದ್ರಗಳಲ್ಲಿ 100 ದಿನ ಪ್ರದರ್ಶನ ಕಂಡಿದೆ. ಪುನೀತ್ ರಾಜ್ಕುಮಾರ್ ಅವರ 19ನೇ 100 ದಿನ ಪೂರೈಸಿದ ಸಿನಿಮಾ 2016ರಲ್ಲಿ ತೆರೆ ಕಂಡ ದೊಡ್ಡ ಮನೆ ಹುಡುಗ. ಇದು ಇವರ 25ನೇ ಸಿನಿಮಾ ಕೂಡ ಆಗಿರುತ್ತೆ. ದುನಿಯಾ ಸೂರಿ ನಿರ್ದೇಶನ ಮಾಡಿದ್ದು, ರೆಬಲ್ ಸ್ಟಾರ್ ಅಂಬರೀಶ್, ಸುಮಲತಾ, ಭಾರತಿ ವಿಷ್ಣುವರ್ಧನ್, ರಾಧಿಕಾ ಪಂಡಿತ್ ಸೇರಿದಂತೆ ಸಾಕಷ್ಟು ಕಲಾವಿದರು ಅಭಿನಯ ಮಾಡಿರ್ತಾರೆ. ಇದು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ 8 ವಾರ ಪೂರೈಸಿ ನಾರ್ತ್ ಕರ್ನಾಟಕ ಸೈಡ್ನಲ್ಲಿ 100 ದಿನ ಕಂಪ್ಲೀಟ್ ಮಾಡಿದೆ. ಪುನೀತ್ ರಾಜ್ಕುಮಾರ್ ಅವರ 20ನೇ 100 ದಿನ ಪೂರೈಸಿದ ಸಿನಿಮಾ 2017ರಲ್ಲಿ ತೆರೆ ಕಂಡ ರಾಜ್ಕುಮಾರ.
ಇದನ್ನು ಸಂತೋಷ್ ಆನಂದರಾಮ್ ನಿರ್ದೇಶನ ಮಾಡಿದ್ದು. ಪ್ರಿಯಾ ಆನಂದ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 75 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಂಡಿರುತ್ತೆ. ಹಾಗೆ ರಾಜ್ಯಾದ್ಯಂತ 40 ಕೇಂದ್ರಗಳಲ್ಲಿ 100 ದಿನ ಪೂರೈಸಿ ಟೋಟಲ್ ಆಗಿ ಈ ಸಿನಿಮಾ 200 ದಿನ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲೀಸ್ಟ್ಗೆ ಸೇರಿದೆ. ಪುನೀತ್ ರಾಜ್ಕುಮಾರ್ ಅವರ 21ನೇ 100 ದಿನ ಪೂರೈಸಿದ ಸಿನಿಮಾ 2019ರಲ್ಲಿ ತೆರೆ ಕಂಡ ನಟ ಸಾರ್ವಭೌಮ. ಇದನ್ನು ಪವನ್ ಒಡೆಯರ್ ನಿರ್ದೇಶನ ಮಾಡಿದ್ದು. ರಚಿತಾ ರಾಮ್, ಅನುಪಮ ಪರಮೇಶ್ವರನ್ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಕೂಡ ರಾಜ್ಯಾದ್ಯಂತ 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಗೆಳೆಯರೆ, ಪುನೀತ್ ರಾಜ್ಕುಮಾರ್ ಅವರು ಟೋಟಲ್ ಆಗಿ 30 ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯ ಮಾಡಿರ್ತಾರೆ. ಗಂಧದ ಗುಡಿ ಸಿನಿಮಾ ಸೇರಿದರೆ 31 ಆಗುತ್ತೆ. ಅದರಲ್ಲಿ ಇವರ 22 ಸಿನಿಮಾಗಳು 100 ದಿನ ಕಂಪ್ಲೀಟ್ ಮಾಡಿರ್ತವೆ. ಇನ್ನು 9 ಸಿನಿಮಾ ಅಷ್ಟೇ 100 ದಿನ ಪ್ರದರ್ಶನ ಕಾಣದಿರುವಂಥ ಸಿನಿಮಾಗಳು. ನೋಡೋಲ್ಲ ಗೆಳೆಯರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ದರ್ಶನ್ ಅವರು ಇಷ್ಟನಾ, ಪುನೀತ್ ರಾಜ್ಕುಮಾರ್ ಅವರು ಇಷ್ಟನಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.